ಹಲೋ ನಮಸ್ತೆ ಇದ್ದಿದ್ರೆ ನಾನು ಗಜಾನನ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ತುಂಬ ದಿನದಿಂದ ಕಾಯ್ತಾ ಇದ್ರಿ, ಯಾವ ಕಾಯ್ತಾ ಇದ್ರಿ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ತಮ್ನೇಲಲ್ಲಿ ನೀವು ನೋಡಿ ನಿಮಗೆ ಗೊತ್ತಾಗಿರುತ್ತೆ ಬೈಕ್ ಟ್ಯಾಕ್ಸಿ ಅಂತ ಇದ್ರಿ. ಯಾವಾಗ ಬರುತ್ತೆ ಸೆಪ್ಟೆಂಬರ್ 15, ಯಾವಾಗ ಬರುತ್ತೆ ಸೆಪ್ಟೆಂಬರ್ 15 ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾದ್ರು ಸಿಗುತ್ತಾ, ಇವತ್ತೇ ಫೈನಲ್ ಜಜ್ಮೆಂಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬ ಕಾಯ್ತಾ ಇದ್ರಿ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಪಿನ್ ಟು ಪಿನ್ ಇದರಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ಸಲುವಾಗಿ ನಮ್ಮ ಗೋರ್ಮೆಂಟು ಅಥವಾ ಸರ್ಕಾರ ಏನು ಮಾಡಿತ್ತು ಅಂದರೆ ನಮ್ಮ ರೂಪುರೇಷೆಗಳನ್ನ ರೆಡಿ ಮಾಡಿಬಿಟ್ಟು ನಮ್ಮ ಕಾನೂನಿಗೆ ಕೊಟ್ಟಿತ್ತು. ಇಲ್ಲ, ನಮಗೆ ರೂಪುರೇಷೆಗಳನ್ನ ಈ ರೀತಿ ರೆಡಿ ಮಾಡಿದ್ದೀವಿ ನೋಡಿ, ನೀವು ಬೈಕ್ ಟ್ಯಾಕ್ಸಿ ಬಿಡಬೇಕಾ ಬೇಡವಾ ಅಂತೇಳಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ಗೆ ಕೊಟ್ಟಿತ್ತು ಅಂತಲೇ ಹೇಳ್ಬೋದು. ಈಗ ಅದರ ಅಪ್ಡೇಟ್ ನಾನು ಇವಾಗ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ ಅದಕ್ಕಿಂತ ಮುಂಚೆ ನಾವೇನು ನೋಡೋಣ ಅಂದರೆ ಹಳೇದು ಏನಾಗಿತ್ತು ನೋಡೋಣ. ಏನಪ್ಪ ಅಂದರೆ ಸೆಪ್ಟೆಂಬರ್ 22ನೇ ತಾರೀಕು ಕೇಸ್ನ ಮುಂದೂಡಿರ್ತಾರೆ. ಸೆಪ್ಟೆಂಬರ್ 22ನೇ ತಾರೀಕು ಒಳಗಾಗಿ ನೀವು ರೂಪುರೇಷೆಗಳನ್ನ ರೆಡಿ ಮಾಡಿಬಿಟ್ಟು ನಮ್ಮ ಸರ್ಕಾರ ಏನಿದೆ ರೂಪುರೇಷೆಗಳನ್ನ ರೆಡಿ ಮಾಡಿಬಿಟ್ಟು ಕೊಡಬೇಕು. ಎಲ್ಲಿಗೆ? ನಮ್ಮ ಹೈಕೋರ್ಟ್ಗೆ ಕೊಡಬೇಕು. ಅವರ ಆ ಅರ್ಜಿನ ನೋಡ್ಬಿಟ್ಟು ಬೈಕ್ ಟ್ಯಾಕ್ಸಿನ ಬೆಂಗಳೂರಲ್ಲಿ ರನ್ ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ನೋಡ್ತೀನಿ ಅಂತಲೂ ಕೂಡ ಹೇಳಿದರು. ಅದಾದಮೇಲೆ 22ನೇ ತಾರೀಕಿಂದ ಬಂದ್ಬಿಟ್ಟು ಅಕ್ಟೋಬರ್ 15ನೇ ತಾರೀಕಿಗೆ ಮುಂದೂಡಿತು ಅಂತಲೇ ಹೇಳ್ಬೋದು. ನೀವೆಲ್ಲ ಯೋಚನೆ ಮಾಡ್ಬೋದು, ಅಕ್ಟೋಬರ್ 15ನೇ ತಾರೀಕು ಬರುತ್ತೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಕಾಯ್ತಾ ಇದ್ರಿ. ಬೆಳಗ್ಗೆಯಿಂದನೂ ಕೂಡ ತುಂಬ ಮೆಸೇಜ್ಗಳು ಬರ್ತಾಯಿತ್ತು, ಇವತ್ತಿನ ಅಪ್ಡೇಟ್ ಏನಾಯಿತು ಅಂತ ಹೇಳ್ಬಿಟ್ಟು. ಇವಾಗ ಅದರ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ನಮ್ಮ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಹೈಕೋರ್ಟ್ ಅಥವಾ ನಮ್ಮ ಸಂವಿಧಾನ ಯಾವ ರೀತಿ ಇದೆ ಅಂತಂದರೆ ಮುಂದುವರ್ಸ್ಕೊಂಡು ಹೋಗುವಂಥ ಪರಿಸ್ಥಿತಿಗಳು ಬರ್ತಾನೆ ಇದ್ದಾವೆ. ಯಾಕಪ್ಪ ಅಂತಂದರೆ ಯಾವುದೋ ಒಂದು ಕೇಸ್ ಆಗಿರ್ಬೋದು, ನೀವು ನೋಡಿರ್ಬೋದು, ಯಾವುದೋ ಒಂದು ಕೋರ್ಟ್ ಕೇಸ್ ಅಂದ್ರೇ ತುಂಬ ಜನ ಹೆದರ್ತಾರೆ. ಏನಂದರೆ 116 ವರ್ಷ ಜಕ್ಕೊಂಡು ಹೋಗ್ತಾರಪ್ಪ, 4-5 ವರ್ಷ ಮಾಡಿಬಿಡ್ತಾರೆ, ಇಲ್ಲಾಂದರೆ 7-8 ವರ್ಷ ಮಾಡಿಬಿಡ್ತಾರೆ, ನಾವೇ ವಿಡ್ರಾ ತೊಗೋಬೇಕು, ಆ ರೀತಿ ಮಾಡಿಬಿಡ್ತಾರೆ ಅನ್ನೋ ವಾದ ಕೂಡ ಒಂದು ಕಡೆ ಆಗಿದ್ದರೆ ಅದೇ ಇಲ್ಲೂ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ಡೇಟ್ಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇಟ್ ಏನಂತ ಹೇಳ್ಬಿಟ್ಟು ಆದಷ್ಟು ಬೇಗ ಗೊತ್ತಾಗುತ್ತೆ. ಇನ್ನೂ ಯಾವ ಡೇಟ್ಗೆ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಗೊತ್ತಾಗಿಲ್ಲ. ನೀವಂತ ಇದ್ರಿ ನಾನು ಬೈಕ್ ಟ್ಯಾಕ್ಸಿ ಓಡಿಸ್ಬೇಕಾ ಬೇಡವಾ ಅಂತೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರನೇ ಎಲ್ಲ ಕಂಪ್ನಿಗಳು ಕೂಡ ಏನು ಮಾಡಿದೆ, ತಮ್ಮ ಆ್ಯಪ್ಗಳಲ್ಲಿ ರನ್ ಮಾಡ್ತಾ ಇದ್ದಾವೆ. ಇದು ಲೀಗಲ್ ಇದೆಯಾ ಇಲ್ವಾ ಅಂಥೇಳಿ ತುಂಬ ಜನ ಕೇಳ್ತಾ ಇದ್ರು. ನಾನು ಕೂಡ ಕೇಳಿದರು, ಏನು ನಾನು ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಬೇಡವಾ, ಏನಾಯಿತು ಅಂತೇಳ್ಬಿಟ್ಟು ತುಂಬ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಏನು ಅಂದರೆ ಇದು ಸರ್ಕಾರದ ಮಟ್ಟದಲ್ಲಿ, ಅದೇ ರೀತಿ ನಮ್ಮ ಹೈಕೋರ್ಟ್ನ ಮಟ್ಟದಲ್ಲಿ ಲೀಗಲ್ ಇಲ್ಲ, ಬಟ್ ಆ್ಯಪ್ಗಳ ಲೆಕ್ಕದಲ್ಲಿ ಲೀಗಲ್ ಇದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಈಗ ನೋಡಿ, ಬುಕ್ ಮಾಡೋರು ಬುಕ್ ಮಾಡ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಬೇರೆ ಕಂಪ್ನಿಗಳಾಗಿರ್ಬೋದು ಅದರಲ್ಲಿ ಕರ್ಕೊಂಡೋಗಿ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆ ಯಾವುದೇ ರೀತಿಯಾದ ತಡೆನ RTO ಕಡೆಯಿಂದನೂ ಹಾಕಿಲ್ಲ. ಅದೇ ರೀತಿ ನಮ್ಮ ಏನಪ್ಪ ಅಂದರೆ ಹೈಕೋರ್ಟ್ ಕಡೆಯಿಂದನೂ ಯಾವುದೇ ರೀತಿ ತಡೆ ಇಲ್ಲ ಅಂತಲೇ ಹೇಳ್ಬೋದು. ತಡೆ ಅಂದರೆ ಮಾಡಬೇಡ ಅಂತ ಹೇಳಿದೆ, ಬಟ್ ಹಿಡಿಯೋ ಕೆಲಸ ಆಗಿರ್ಬೋದು ಯಾವುದೂ ಕೂಡ ಆಗಿಲ್ಲ. ಬಟ್ ಏನು ಅಂದರೆ ಮುಂಚೆ ಹೇಳಿತ್ತು, ಏನು ಅಂದರೆ ಜಜ್ಮೆಂಟ್ ಬರೋವರೆಗೂ ಯಾರೂ ಕೂಡ ಬೈಕ್ ಟ್ಯಾಕ್ಸಿನ ಮಾಡಬಾರ್ದು ಬೆಂಗಳೂರಲ್ಲಿ ಅಂತ ಬಂದಿತ್ತು. ಬಟ್ ಒಂದು ಕಡೆ ಎಲ್ಲೋ ಬೈಕ್ ಟ್ಯಾಕ್ಸಿಯಿಂದ ತುಂಬ ಜನರಿಗೆ ಉಪಯೋಗ ಆಗುತ್ತೆ, ಅದರಿಂದ ತುಂಬ ಜನರ ಜೀವನ ನಡೆಯುತ್ತೆ, ಲಕ್ಷಾಂತರ ಜನರು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಾರೆ, ಅವರ ಜೀವನಕ್ಕೆ ಘಾತ ಉಂಟಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಲವನ್ನು ತೋರಿಸಿತ್ತು ಹೈಕೋರ್ಟು. ಆ ಕಾರಣದಿಂದ ಈ ಆ್ಯಪ್ಗಳ ಕಂಪ್ನಿಯವರೆಲ್ಲನೂ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿದ್ದು ಕೆಲವರಿಗೆ ಒಳ್ಳೆಯದಾಗಿದೆ, ಕೆಲವರಿಗೆ ಕೆಟ್ಟದಾಗಿದೆ ಅಂತಲೇ ಹೇಳ್ಬೋದು. ಈಗ ಬೈಕ್ ಟ್ಯಾಕ್ಸಿ ಯಾರೆಲ್ಲ ಓಡಿಸ್ತಾ ಇದ್ದಾರೆ ಅವರು 1,200 ರೂಪಾಯಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಆಟೋದವರಾಗಿರ್ಬೋದು ಅಥವಾ ಬೇರೆ ಕೆಟಗರಿ ಅವ್ರು ಏನಾದರೆ ಬೈಕ್ ಟ್ಯಾಕ್ಸಿ ಇರೋದ್ರಿಂದ ನಮಗೆ ತುಂಬ ಲಾಸ್ ಆಗ್ತಿದೆ, ತುಂಬ ಲಾಸ್ ಆಗಿ ನಮಗೆ ಬಾಡಿಗೆಗಳೇ ಇಲ್ಲ, ಇವಾಗೇನು ಬೈಕ್ ಟ್ಯಾಕ್ಸಿ ಸ್ವಲ್ಪ ದಿನ ಸ್ಟಾಪ್ ಆಗಿತ್ತು, ಅದರಿಂದ ನಮಗೆ ಸ್ವಲ್ಪ ತಕ್ಕ ಮಟ್ಟಿಗೆ ನಮಗೆ ಬರ್ತಾಯಿತ್ತು ಬಾಡಿಗೆಗಳು ಅಂತ ಹೇಳ್ತಾಯಿದ್ರು. ಬಟ್ ಇವಾಗ ಏನು ಮಾಡಿದೆ ಅಂದರೆ ಏನು ಅಂತಲೂ ಕೂಡ ಅರ್ಥ ಆಗ್ತಾಯಿಲ್ಲ. ಇನ್ನೊಂದು ಹೇಳಬೇಕು ಅಂದರೆ ನಿಮಗೆ ಅಕಸ್ಮಾತ್ ಏನಾದ್ರು ರೂಪುರೇಷೆಗಳನ್ನ ರೆಡಿ ಮಾಡಿ ನಮ್ಮ ಸರ್ಕಾರ ಹೈಕೋರ್ಟ್ಗೆ ಕೊಟ್ಟಿದೆ, ಇದನ್ನು ಹೇಳೋಕ್ಕೆ ಇಷ್ಟ್ಯಾಕೆ ಲೇಟ್ ಮಾಡ್ತಾ ಇದ್ದಾರೆ, ಒಂದಾದ್ಮೇಲೆ ಒಂದು ಕಾರಣಗಳನ್ನು ಹಾಕ್ಕೊಂಡು ಮುಂದೆ ಓಡಿಸ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಏನು ಅಂದರೆ ರೂಪುರೇಷೆಗಳಲ್ಲಿ ನನಗೆ ಅನಿಸಿರೋ ಮಟ್ಟಿಗೆ 1000 ಗಾಡಿಗಳಿಗೆ ಅಥವಾ ಈಗ ಯಾವುದೋ ಒಂದು ಕಂಪ್ನಿ ಇದೆ ಅಂದ್ಕೊಳ್ಳಿ, ಅದಕ್ಕೆ ನೀವು ಈ ಕಂಪ್ನಿ ಕಡೆಯಿಂದ ನೀವು 1000 ಬೈಕ್ ಟ್ಯಾಕ್ಸಿಗಳನ್ನ ಅಷ್ಟೇ ಬಿಡಬೇಕು ಅಂತ ಅಂದ್ಬಿಟ್ಟು ಏನಾದರೂ ರೂಲ್ಸ್ ಏನಾದರೂ ಮಾಡಿದರೆ ಆ ಕಂಪ್ನಿಗಳಿಗೆ ಇಷ್ಟು ಬೈಕ್ ಟ್ಯಾಕ್ಸಿಗಳನ್ನ ಬಿಡೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಅಷ್ಟೊಂದು ಲಕ್ಷಾಂತರ ಇನ್ವೆಸ್ಟ್ ಮಾಡಿ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಬೈಕ್ ಟ್ಯಾಕ್ಸಿ ರನ್ ಮಾಡ್ತಾಯಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. 1000 ಜನಕ್ಕೆ ಅಂದರೆ ಎಲ್ರಿಗೂ ಕೂಡ ಕೊಡೋಕ್ಕಾಗಲ್ಲ. ಎಷ್ಟೋ ಜನ ಬುಕ್ ಮಾಡ್ತಾ ಇರ್ತಾರೆ, ಅವರಿಗೆ 1000 ಜನನ್ನ ಅಷ್ಟೇ
ಕೊಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅದರಿಂದ ಕಮಿಷನ್ನು ಕೂಡ ಅವ್ರಿಗೆ ಕಡಿಮೆ ಬರುತ್ತೆ. ಇವಾಗ ಸದ್ಯಕ್ಕೇನು 0 ಕಮಿಷನ್ ಮಾಡಿದ್ದಾರೆ ಬಿಡಿ, ಬಟ್ ಯಾವತ್ತಿದ್ರೂ ಕಮಿಷನ್ ತಗೊಳ್ಬೇಕು ಅಂದರೆ ಅವ್ರ ಕಂಪ್ನಿ ನಡೆಸಬೇಕು ಅಂದರೆ ಕಮಿಷನ್ ತಗೊಳ್ಳೇಬೇಕು. ಓಕೆ, ಇವಾಗ ಈ ರೀತಿಯಾಗಿದೆ. ಅಕಸ್ಮಾತ್ ಏನಾದ್ರು ಟಿ ಶರ್ಟ್ ಹಾಕ್ಕೋಬೇಕು, ಇಲ್ಲಾಂದರೆ ಎಲ್ಲೋ ಬೋರ್ಡ್ ಗಾಡಿನೇ ಬೇಕು ಅಂದರೆ ಇದರಲ್ಲಿ ಫಿಲ್ಟ್ರಾಗಿ ಸ್ವಲ್ಪ ಜನ ಬೇಕಾದ್ರೆ ಫುಲ್ ಟೈಮ್ ಮಾಡೋರು ಮಾಡ್ತಾರೆ, ಉಳಿದಿರೋರು ಯಾರೂ ಮಾಡಲ್ಲ ಅಂತಲೇ ಹೇಳ್ಬೋದು. ನೋಡಬೇಕು, ಕಾದು ನೋಡಬೇಕಾಗಿದೆ. ಆಲ್ರೆಡಿ ಮತ್ತೆ ಮುಂದಿನ ಡೇಟ್ಗೆ ಹಾಕಿದ್ದಾರೆ. ಎಲ್ಲರೂ ಕೂಡ ಅನ್ಕೋತಾ ಇದ್ವಿ ಏನು ಅಂದರೆ ಇವತ್ತೇ ಬರುತ್ತೆ, ಅಕ್ಟೋಬರ್ 15ನೇ ತಾರೀಕೆ ಬರುತ್ತೆ, ರಿಸಲ್ಟ್ ಬರುತ್ತೆ, ಏನೋ ಒಂದು ಮಾಡ್ತಾರೆ, ಏನೋ ಒಂದು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ತಳ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾರು ಇದರಲ್ಲಿ ಇನ್ನೊಂದು ಅಂದರೆ ಯಾರು ಕೈವಾಡಿದೆ ಅಂತಲೂ ಗೊತ್ತಿಲ್ಲ. ಯಾಕಂದರೆ ಈಗ ಸರ್ಕಾರ ಕಡೆಯಿಂದನೂ ಕೂಡ ಮುಂದೆ ಹೋಗ್ತಾ ಇರಬೇಕು, ಇಲ್ಲಾಂದರೆ ಆ ಕಂಪ್ನಿಗಳಿಂದನೂ ಮುಂದೆ ಹೋಗ್ತಾ ಇರಬೇಕು. ಯಾಕಂದರೆ ಅಕಸ್ಮಾತ್ ಏನಾದ್ರು 1000 ಗಾಡಿಗಳನ್ನ 500 ಗಾಡಿಗಳನ್ನ ಅಷ್ಟೇ ಬಿಟ್ಟರು ಅಂದರೆ ಆ ಕಂಪ್ನಿಗಳಿಗೂ ಕೂಡ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ತಳ್ಳೋಣ, ಏನಾದ್ರು ಹೊಸ ರೂಪರೇಷೆಗಳ ಬಂತು ಅಂದರೆ ಅದ್ರ ಪ್ರಕಾರ ಮಾಡೋಣ ಅನ್ನೋ ಕಾರಣಕ್ಕೆ ತಳ್ತಾ ಇದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಮತ್ತೆ ಮುಂದೆ ಕಾದು ನೋಡಬೇಕಾಗಿದೆ ಎಷ್ಟನೇ ತಾರೀಕು ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ತೀನಿ. ಇವತ್ತಿನ ಒಂದು ಜಜ್ಮೆಂಟ್ ಏನಾಗಿದೆ ಅಂದರೆ ಮುಂದೆ ಹೋಗಿರೋದಂತೂ ಗ್ಯಾರಂಟಿ. ಯಾವ ಡೇಟ್ಗೆ ಕೊಟ್ಟಿದ್ದಾರೆ, ಯಾವ ಡೇಟ್ಗೆ ಏನೇನು ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗಿದೆ. ಇನ್ನೊಂದು ಅದ್ರ ಜೊತೆಗೆ ಏನಪ್ಪ ಅಂದರೆ ವಾದ ವಿವಾದಗಳು ನಡೀತಾನೆ ಇದೆ. ಸರ್ಕಾರದ ಕಡೆಯಿಂದ ವಾದ ಮಾಡ್ತಾರೆ, ಅದೇ ರೀತಿ ಈ ಅಪ್ಲಿಕೇಶನ್ ಕಂಪ್ನಿ ಕಡೆಯಿಂದನೂ ಕೂಡ ವಾದ ಮಾಡ್ತಾರೆ. ಅದ್ರ ಜೊತೆಗೆ ಏನು ಅಂದರೆ ನಾಗರಿಕರು ಏನು ಸಾರ್ವಜನಿಕರ ಪರ ಏನು ಅರ್ಜಿನ ಹಾಕಿದ್ದಾರೆ ಅವ್ರ ಕಡೆಯಿಂದ ವಕೀಲರು ಅವರೂ ವಾದ ಮಾಡ್ತಾ ಇದ್ದಾರೆ. ಒಬ್ರದ್ದು ಒಂದೊಂದು ದಿನ ವಾದ ವಿವಾದಗಳನ್ನು ಕೇಳಿಸ್ಕೊತಾ ಇದ್ದರೆ ಹಂಗೆ ಮುಂದೆ ಹೋಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ನೋಡೋಣ, ಕಾದು ನೋಡೋಣ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮಗೆ ತಿಳಿಸ್ತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಯಾವ ಡೇಟ್ಗೆ ಕೊಟ್ಟಿದ್ದಾರೆ ಆ ಡೇಟಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ ಈ ಚಾನಲಲ್ಲಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.